ಮಗು ಹುಟ್ಟಿದ 5 ದಿನಕ್ಕೆ ಮಾರಾಟ ಮಾಡಿರುವಂತಹ ಘಟನೆ ನಡೆದಿದೆ. ದಂಪತಿಯಿಂದ 2 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಹೆತ್ತವರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನೀತು ಹಾಗೂ ರಾಘವೇಂದ್ರ ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿದ್ದಾರೆ. ದಂಪತಿ ಹಾಗೂ ಮಧ್ಯವರ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚಿಂತಾಮಣಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿರುವಂತದ್ದು. ನಿನ್ನೆ ರಾತ್ರಿಯೇ ಮಗುವನ್ನ ಪೊಲೀಸರು ವಾಪಸ್ ಪಡೆದಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿರುವಂತಹ ಘಟನೆ ನಡೆದಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಮಗುವನ್ನ ವಾಪಸ್ ಪಡೆದಿದ್ದಾರೆ ಪೊಲೀಸರು. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. ನೋಡಿ, ಮಗು ಹುಟ್ಟಿದ 5 ದಿನಕ್ಕೆ ದಂಪತಿ ಮಾರಾಟ ಮಾಡಿದ್ರು. 2 ಲಕ್ಷಕ್ಕೆ ಮಗುವನ್ನ ಮಾರಾಟ ಮಾಡಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿತ್ತು. ನೀತಿ ಹಾಗೂ ರಾಘವೇಂದ್ರ ಈ ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿದ್ರು. ಮಧ್ಯವರ್ತಿ ನಿನ್ನೆ ಈ ಮಗುವನ್ನ ಮಾರಾಟ ಮಾಡಿದ್ದು ವಿಚಾರವೂ ಕೂಡ ಗೊತ್ತಾಗಿದೆ. ಚಿಂತಾಮಣಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಲಾಗಿತ್ತು. ನಿನ್ನೆ ರಾತ್ರಿಯೇ ಮಧ್ಯವರ್ತಿ ಮಗುವನ್ನ ಮಾರಾಟ ಮಾಡಿದ್ದ. ಆ ಮಗುವನ್ನ ಪೊಲೀಸರು ವಾಪಸ್ ಪಡೆದಿದ್ದಾರೆ. ನಿನ್ನೆ ಚೇಸಿಂಗ್ ಮಾಡಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಈ ಒಂದು ದೃಶ್ಯಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಇನ್ನ ಈ ಘಟನೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಡೀಲ್ ಮಾಡಿದ್ರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದ್ರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್ಗೆ. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ, ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಾ ಅವರ ಗಂಡ, ಮತ್ತೆ ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅವರಿಗೆ ದುಡ್ಡು ಬೇಕಾಗಿತ್ತು. ಸೊ 5 ಲಕ್ಷದ ಡೀಲ್ ಆಗಿದೆ ಇದರಲ್ಲಿ. ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ. ಮುಂಚೆ ಕೂಡ ಒಂದು ಮಗಳು ಇದ್ದಾರೆ 4 ವರ್ಷ. ಹೌದು ಹೌದು. ನಮಗೆ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ. ಮಗು ಈಗ ತಾಯಿ ಹತ್ರ ಇದ್ದಾರೆ. ಬಿಕಾಸ್ ಅವರು ಅದು ಓನ್ಲಿ 6 ದಿವಸ ಮಗು. 5 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2 ಪೇರೆಂಟ್ಸ್, ಬಾಯರ್ ಅಂಡ್ ಸೆಲ್ಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್. ಕ್ಲಿನಿಕ್ ನಮಗೆ ಹೇಳ್ತೀನಿ ಸ್ವಲ್ಪ ತಿಳ್ಕೊಂಡು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್. ಏನಂತ ಹೇಳಿದ್ರೆ 5 ದಿನದ ಮಗುವನ್ನು ಇವತ್ತು ಮಾರಾಟ ಮಾಡಿರುವಂತದ್ದು. ಪ್ರಮುಖವಾಗಿ ಗಂಡು ಮಗು ಎತ್ತಿದಂತಹ ನೀತು ಮತ್ತೆ ರಾಘವೇಂದ್ರ ಅವರು ನಿನ್ನೆ ರಾತ್ರಿ ಮಗುವನ್ನು ಮಾರಾಟ ಮಾಡಿರುವಂತದ್ದು. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಮೂಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಘವೇಂದ್ರ ಮತ್ತೆ ನೀತು ಎಂಬುವರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತವ್ರು. ಅಂದ್ರೆ ಮೊದಲನೇ ಗಂಡನ್ನು ಬಿಟ್ಟು ಬಂದಂತಹ ನೀತುಗೆ ಈಗ ಗಂಡು ಮಗು ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಆರ್ಥಿಕ ಸಮಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಏನು ಆ ಮಗುವನ್ನು ಮಾರಾಟ ಮಾಡಿರುವಂತದ್ದು. ಇನ್ನು ರಾಘವೇಂದ್ರ ಸಹ ಏನು ಚಾಲಕನಾಗಿರುವ ಕಾರಣ ಮತ್ತೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದ ಹಿನ್ನೆಲೆಯಲ್ಲಿ ಏನು ಚಿಂತಾಮಣಿ ಮೂಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡುವಂತದ್ದು. ಈ ಸಂಬಂಧ ಏನು ವಿಚಾರ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಇವತ್ತು 5 ಜನರನ್ನು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 5 ದಿನದ ಮಗುವನ್ನು ಮಾರಾಟ ಮಾಡಿರುವಂತದ್ದು ಮತ್ತೆ 5 ಲಕ್ಷಗಳಿಗೆ ಮಾರಾಟ ಮಾಡಿರುವಂತದ್ದು. ಅಂದ್ರೆ ಈಗ 2 ಲಕ್ಷವನ್ನು ಮೊದಲಿಗೆ ಕೊಟ್ಟು ತದನಂತರ 3 ಲಕ್ಷ ಕೊಡುವಂತಹ ಮಾತಾಗಿತ್ತು. ಈ ಸಂಬಂಧವಾಗಿ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ರೀತು ಮತ್ತೆ ರಾಘವೇಂದ್ರ, ಅದರ ಜೊತೆಗೆ ಮಧ್ಯವರ್ತಿಯಾದಂತಹ ನಾರಾಯಣ ಸ್ವಾಮಿ ಜೊತೆಗೆ ಮತ್ತೆ ಖರೀದಿ ಮಾಡಿದಂತಹ ಮಂಜುಳಾ ಮತ್ತೆ ದಂಪತಿಗಳು ಸಹ ಇವತ್ತು ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಪ್ರಮುಖವಾಗಿ ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದಂತಹ ಮಗುವನ್ನು ಅಂದ್ರೆ ಸುಮಾರು 5 ದಿನದ ಗಂಡು ಮಗುವನ್ನು ಮಾರಾಟ ಮಾಡುವಂತದ್ದು. ನೀತು ಈಗಾಗಲೇ 2 ಮಕ್ಕಳನ್ನು ಹೊಂದಿದ್ರು. ಅಂದ್ರೆ ಮೊದಲನೇ ಗಂಡನ ಜೊತೆಯಲ್ಲಿ 2 ಮಕ್ಕಳನ್ನು ಪಡೆದಂತಹ ನೀತು ಇತ್ತೀಚೆಗೆ ಅಂದ್ರೆ ಸುಮಾರು ವರ್ಷ ಅಂದ್ರೆ 1 ವರ್ಷದ ನಂತರ
ಏನು ರಾಘವೇಂದ್ರ ಜೊತೆಲಿ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಏನು ಅವರಿಗೆ ಆದಂತಹ ಗಂಡು ಮಗುವನ್ನ ನಿನ್ನೆ ರಾತ್ರಿ ಮಾರಾಟ ಮಾಡಿರುವಂತದ್ದು. ಇನ್ನು ಪೊಲೀಸರು ಸಹ ಏನ್ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು ಮತ್ತೆ 5 ಜನರ ಮೇಲೆ ಈಗಾಗಲೇ ತಮ್ಮ ವಶಕ್ಕೆ ಪಡೆದು ಮಗುವನ್ನು ಸಹ ಈಗ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗೇಂದ್ರ ಬಾಬು. ಸುರೇಶ್, ಧನ್ಯವಾದ. ಮಗು ಹುಟ್ಟಿದ 5 ದಿನಕ್ಕೆ ಮಾರಾಟ ಮಾಡಿರುವಂತಹ ಘಟನೆ ನಡೆದಿದೆ. ದಂಪತಿಯಿಂದ 2 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಹೆತ್ತವರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನೀತು ಹಾಗೂ ರಾಘವೇಂದ್ರ ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿದ್ದಾರೆ. ದಂಪತಿ ಹಾಗೂ ಮಧ್ಯವರ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚಿಂತಾಮಣಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿರುವಂತದ್ದು. ನಿನ್ನೆ ರಾತ್ರಿಯೇ ಮಗುವನ್ನ ಪೊಲೀಸರು ವಾಪಸ್ ಪಡೆದಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿರುವಂತಹ ಘಟನೆ ನಡೆದಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಮಗುವನ್ನ ವಾಪಸ್ ಪಡೆದಿದ್ದಾರೆ ಪೊಲೀಸರು. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. ನೋಡಿ, ಮಗು ಹುಟ್ಟಿದ 5 ದಿನಕ್ಕೆ ದಂಪತಿ ಮಾರಾಟ ಮಾಡಿದ್ರು. 2 ಲಕ್ಷಕ್ಕೆ ಮಗುವನ್ನ ಮಾರಾಟ ಮಾಡಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿತ್ತು. ನೀತಿ ಹಾಗೂ ರಾಘವೇಂದ್ರ ಈ ದಂಪತಿ ಗಂಡು ಮಗುವನ್ನ ಮಾರಾಟ ಮಾಡಿದ್ರು. ಮಧ್ಯವರ್ತಿ ನಿನ್ನೆ ಈ ಮಗುವನ್ನ ಮಾರಾಟ ಮಾಡಿದ್ದು ವಿಚಾರವೂ ಕೂಡ ಗೊತ್ತಾಗಿದೆ. ಚಿಂತಾಮಣಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಲಾಗಿತ್ತು. ನಿನ್ನೆ ರಾತ್ರಿಯೇ ಮಧ್ಯವರ್ತಿ ಮಗುವನ್ನ ಮಾರಾಟ ಮಾಡಿದ್ದ. ಆ ಮಗುವನ್ನ ಪೊಲೀಸರು ವಾಪಸ್ ಪಡೆದಿದ್ದಾರೆ. ನಿನ್ನೆ ಚೇಸಿಂಗ್ ಮಾಡಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಈ ಒಂದು ದೃಶ್ಯಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಇನ್ನ ಈ ಘಟನೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಡೀಲ್ ಮಾಡಿದ್ರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದ್ರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್ಗೆ. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ, ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಾ ಅವರ ಗಂಡ, ಮತ್ತೆ ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅವರಿಗೆ ದುಡ್ಡು ಬೇಕಾಗಿತ್ತು. ಸೊ 5 ಲಕ್ಷದ ಡೀಲ್ ಆಗಿದೆ ಇದರಲ್ಲಿ. ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ. ಮುಂಚೆ ಕೂಡ ಒಂದು ಮಗಳು ಇದ್ದಾರೆ 4 ವರ್ಷ. ಹೌದು ಹೌದು. ನಮ್ಗೆ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ. ಮಗು ಈಗ ತಾಯಿ ಹತ್ರ ಇದ್ದಾರೆ. ಬಿಕಾಸ್ ಅವರು ಅದು ಓನ್ಲಿ 6 ದಿವಸ ಮಗು. 5 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2 ಪೇರೆಂಟ್ಸ್, ಬಾಯರ್ ಅಂಡ್ ಸೆಲ್ಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್. ಕ್ಲಿನಿಕ್ ನಮ್ಗೆ ಹೇಳ್ತೀನಿ ಸ್ವಲ್ಪ ತಿಳ್ಕೊಂಡು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನಂತ ಹೇಳಿದ್ರೆ 5 ದಿನದ ಮಗುವನ್ನು ಇವತ್ತು ಮಾರಾಟ ಮಾಡಿರುವಂತದ್ದು. ಪ್ರಮುಖವಾಗಿ ಗಂಡು ಮಗು ಎತ್ತಿದಂತಹ ನೀತು ಮತ್ತೆ ರಾಘವೇಂದ್ರ ಅವರು ನಿನ್ನೆ ರಾತ್ರಿ ಮಗುವನ್ನು ಮಾರಾಟ ಮಾಡಿರುವಂತದ್ದು. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಮೂಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಘವೇಂದ್ರ ಮತ್ತೆ ನೀತು ಎಂಬುವರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತವ್ರು. ಅಂದ್ರೆ ಮೊದಲನೇ ಗಂಡನ್ನು ಬಿಟ್ಟು ಬಂದಂತಹ ನೀತುಗೆ ಈಗ ಗಂಡು ಮಗು ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಆರ್ಥಿಕ ಸಮಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಏನು ಆ ಮಗುವನ್ನು ಮಾರಾಟ ಮಾಡಿರುವಂತದ್ದು. ಇನ್ನು ರಾಘವೇಂದ್ರ ಸಹ ಏನು ಚಾಲಕನಾಗಿರುವ ಕಾರಣ ಮತ್ತೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದ ಹಿನ್ನೆಲೆಯಲ್ಲಿ ಏನು ಚಿಂತಾಮಣಿ ಮೂಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿರುವಂತದ್ದು. ಈ ಸಂಬಂಧ ಏನು ವಿಚಾರ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಇವತ್ತು 5 ಜನರನ್ನು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 5 ದಿನದ ಮಗುವನ್ನು ಮಾರಾಟ ಮಾಡಿರುವಂತದ್ದು ಮತ್ತೆ 5 ಲಕ್ಷಗಳಿಗೆ ಮಾರಾಟ ಮಾಡಿರುವಂತದ್ದು. ಅಂದ್ರೆ ಈಗ 2 ಲಕ್ಷವನ್ನು ಮೊದಲಿಗೆ ಕೊಟ್ಟು ತದನಂತರ 3 ಲಕ್ಷ ಕೊಡುವಂತಹ ಮಾತಾಗಿತ್ತು. ಈ ಸಂಬಂಧವಾಗಿ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ರೀತು ಮತ್ತೆ
ರಾಘವೇಂದ್ರ, ಅದರ ಜೊತೆಗೆ ಮಧ್ಯವರ್ತಿಯಾದಂತಹ ನಾರಾಯಣ ಸ್ವಾಮಿ ಜೊತೆಗೆ ಮತ್ತೆ ಖರೀದಿ ಮಾಡಿದಂತಹ ಮಂಜುಳಾ ಮತ್ತೆ ದಂಪತಿಗಳು ಸಹ ಇವತ್ತು ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಪ್ರಮುಖವಾಗಿ ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದಂತಹ ಮಗುವನ್ನು, ಅಂದ್ರೆ ಸುಮಾರು 5 ದಿನದ ಗಂಡು ಮಗುವನ್ನು ಮಾರಾಟ ಮಾಡುವಂತದ್ದು. ನೀತು ಈಗಾಗಲೇ 2 ಮಗುವನ್ನು ಹೊಂದಿದ್ರು. ಅಂದ್ರೆ ಮೊದಲನೇ ಗಂಡನ ಜೊತೆಯಲ್ಲಿ 2 ಮಕ್ಕಳನ್ನು ಪಡೆದಂತಹ ನೀತು ಇತ್ತೀಚೆಗೆ, ಅಂದ್ರೆ ಸುಮಾರು ವರ್ಷ, ಅಂದ್ರೆ 1 ವರ್ಷದ ನಂತರ ಏನು ರಾಘವೇಂದ್ರ ಜೊತೆಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಏನು ಅವರಿಗಾದಂತಹ ಗಂಡು ಮಗುವನ್ನ ನಿನ್ನೆ ರಾತ್ರಿ ಮಾರಾಟ ಮಾಡಿರುವಂತದ್ದು. ಇನ್ನು ಪೊಲೀಸರು ಸಹ ಏನು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತದ್ದು ಮತ್ತೆ 5 ಜನರ ಮೇಲೆ ಈಗಾಗಲೇ ತಮ್ಮ ವಶಕ್ಕೆ ಪಡೆದು ಮಗುವನ್ನು ಸಹ ಈಗ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗೇಂದ್ರ ಬಾಬು. ಸುರೇಶ್, ಧನ್ಯವಾದ.